ಪಟ್ಟಣದಲ್ಲಿ ಶುಕ್ರವಾರ ನಡೆದಂತಹ ಶ್ರೀ ಮರಗಮ್ಮ ದೇವಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅದ್ದೂರಿಯಾಗಿ ಆಚರಣೆ ಮಾಡಲಾಗಿತ್ತು ಎಂದು ಕೊಂಚ ಕೊರವರ ಜನಾಂಗದ ಅಭಿಪ್ರಾಯ ವ್ಯಕ್ತಪಡಿಸಿದರು. ಈ ಆಚರಣೆ ಮಾಡುವುದು ಜನರಿಗೆ ಯಾವುದೇ ರೋಗ ಬರಬಾರದೆಂದು ಮತ್ತು ಜಾನುವಾರುಗಳಿಗೆ ಯಾವುದೇ ರೋಗ ಹರಡಬಾರದು ಎಂಬುದು ಈ ಆಚರಣೆಯ ಒಂದು ಅಭಿಪ್ರಾಯವಾಗಿದೆ. ಎಲ್ಲ ಜೀವಿಗಳು ಆರೋಗ್ಯವಾಗಿ ಇರಬೇಕು ಮತ್ತು ಸರಿಯಾಗಿ ಮಳೆಯಾಗಬೇಕು ಎಂದು ಈ ದೇವಿಗೆ ನಾವು ಪೂಜೆ ಸಲ್ಲಿಸುತ್ತೇವೆ ಎಂದು ದುರ್ಗಪ್ಪ ಕೊಂಚಕೊರವರ್, ಈರಪ್ಪ ದುರ್ಗಪ್ಪ ಕೊಂಚಕೊರವರ್, ಲಕ್ಷ್ಮಣ ಕೊಂಚಕೊರವರ್, ತಿಮ್ಮಣ್ಣ ಕೊಂಚಕೊರವರು ಹೇಳಿದರು. ಈ ಸಂದರ್ಭದಲ್ಲಿ ಅನೇಕರು ಹಾಜರಿದ್ದರು. ನಿಮ್ಮ ಭಕ್ತರು ಆಗ್ಯಾರ ಹೋಗ್ಯಾರ ಎಲ್ಲ ಆಗ್ಯಾದ್ರಿ. ಈಗೇನ ಅವ್ರಿಗೆ ಬಾಯಿ ಕೊಡೋಣ ನಮ್ಗೆ ಸ್ವಲ್ಪ ವಚನ ಕೊಡ್ತೀನಂದಿರಿ. ಏನಿದ್ದು ಹೇಳ್ಬಿಡ್ರಿ. ಈಗ ಅದು ನನ್ನ ತಳದಾಗ ಆಗ್ಬೇಕಲ್ಲ. ನೀನು ಈ ಆ ತಳದಾಗ ಮಾಡೋದು ಏನಕ್ಕೆ ಇದಕ್ಕೆ ಗುರ್ತ ನುಡಿ ಆರ್ಸೋದು ತಡ ಇಲ್ಲ. ನೀನು ಹುಡುಗಾಟ ಆಟ ಆಗ್ಯದ ನಿನಗೆ. ಏನ್ ಹೇಳ್ತಂತಮ್ಮ ಅದು ನೀವು ಅದು ಹೊಡೆದು ಹೇಳ್ರಲ್ಲ, ಇಂಥದ್ದಾದ ಇಂಥದ್ದಿಲ್ಲ. ನಾನು ಕೂಡ ನೀ ಹೆಚ್ಚು ಮಾತಾಡ್ಬೇಡ. ಏನು ಹೊಡೆದು ಹೇಳು ಅಲ್ವಾ? ನಿನ್ ಹೇಳಿಕೆ ಕೇಳ್ಬೇಕಂದ್ರು ಹೆಚ್ಚು ಮಾತಾಡ್ಬೇಡಂತೆ. ನೀ ಕೂತಿರೋದಾಗಿ ನೀ ಬಂದಿದ್ದ ಅದೇ ಹೊಡೆದು ಹೇಳೋರು. ನಾ ಈ ತಳದಾಗ ನಾ ಇದ್ದ ಇಲ್ಲ ನಾವು ಮಾಡ್ತೇವೆ. ಮಳೆ ಮಾರಿ ಆಗದೆ ನಾವು ಮಾಡಿದ್ದೇವೆ. ಎಲ್ಲರಿಗೆ ಆನಂದ ಇಡ್ಲತ್ತೇಳಿ ನಾವು ಮಾಡಿದೇವ್ರಿ. ಜಾತ್ರೆಗಳು ವರ್ಷ ಮಾಡ್ಕೊಂಡು ಹೋಗ್ತೇವ್ರಿ. ನಾವು ಕನ್ನಡ ನಾವು ಜಾತ್ರೆ ಮಾಡ್ತೇವ್ರಿ. ಇವೆಲ್ಲ ಆನಂದ ಇಡ್ಲಿ, ಪ್ರಾಣಿಗಳಾಗಲಿ ಮನುಷ್ಯ ಆಗಲಿ ಆನಂದ ಇಡ್ಲಿ, ಮಳೆ ಆಗಲಿ ಬೆಳೆ ಆಗಲಿ ಶುರು ಆಗಲತ್ತೇಳಿ ನಾವು ಜಾತ್ರೆ ಮಾಡ್ಕೊಂಡು ಹೋಗ್ತೇವ್ರಿ ವರ್ಷ ವರ್ಷ. ಲಕ್ಷ್ಮಣ್ ಸಿಂಧೆ, RJ32 ಕನ್ನಡ ನ್ಯೂಸ್, ಚಡಚಣ.